ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 24 ಹಾಗೂ 25ನೇ ಕಂತಿನ ಹಣ ಜೊತೆಗೇನೆ ಸ್ನೇಹಿತರೆ 2025ರ ಸಾಲಿನಲ್ಲಿ ಮುಖ್ಯವಾಗಿ ಪ್ರಾರಂಭದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಒಂದು ಕಡೆ ಒಂದೇ ಮಾತಿನಲ್ಲಿ ಹೇಳೋದಾದರೆ ಸರ್ಕಾರ ಈ ದುಡ್ಡನ್ನು ಯಾಮಾರಿಸಿ ಬಿಟ್ಟಿತ್ತು, ಒಂದು ಕಡೆ ಸರ್ಕಾರ ಈ ದುಡ್ಡನ್ನು ನುಂಗಿ ಹಾಕಿತ್ತು. ಮಹಿಳೆಯರಿಗೆ 5,000 ಕೋಟಿ ಹಣ ಕೊಡದೆ ಅವರಿಗೆ ಯಾಮಾರಿಸಿ ಬಿಟ್ಟಿತ್ತು ಅಂತ ಹೇಳಬಹುದು. ಇದನ್ನು ನಾನು ಹೇಳ್ತಾ ಇಲ್ಲ, ಸ್ವತಃ BJP ನಾಯಕರು ಹೇಳ್ತಾ ಇದ್ದಾರೆ. ಹಾಗೆ ಇದರ ಬಗ್ಗೆ ಹೇಳ್ತಾ 5,000 ಕೋಟಿ ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕಂತ ಹೇಳ್ಬಿಟ್ಟು ಒತ್ತಾಯವನ್ನು ಕೂಡ ಹೇರಿದ್ದಾರೆ. ಸೊ ಮಹಿಳೆಯರ ಪರವಾಗಿ ಚಳಿಗಾಲದ ಅಧಿವೇಶನದಲ್ಲಿ ನಿಂತ್ಕೊಂಡಿದ್ದಾರೆ. ಹಾಗಾದರೆ ಆ ಅಧಿವೇಶನದಲ್ಲಿ ಏನೇನಾಯಿತು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾಕೆ ಇಷ್ಟೊಂದು ದುಡ್ಡನ್ನು ಪೆಂಡಿಂಗ್ ಉಳಿಸಿದ್ದಾರೆ, ಹಣಕಾಸು ಇಲಾಖೆ ದುಡ್ಡನ್ನು ರಿಲೀಸ್ ಮಾಡ್ತಾ ಇದೆಯಾ ಅಥವಾ ಇಲ್ವಾ, ಸೊ ಇದರೆಲ್ಲದರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಬರೀ 4 ಕಂತುಗಳ ಬಗ್ಗೆ ನಾನು ಮಾಹಿತಿ ಹೇಳ್ತಾ ಇಲ್ಲ, ಸರಿ ಸುಮಾರು 6 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ. ಆ ಎಲ್ಲ ಕಂತುಗಳ ಬಗ್ಗೆ ಸದ್ಯಕ್ಕೆ ಯಾವ ಕಂತುಗಳು ರಿಲೀಸ್ ಆಗಿದೆ, ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗಿದೆ, ಎಷ್ಟು ಲಕ್ಷ ಫಲಾನುಭವಿಗಳಿಗೆ ಬಂದಿದೆ, ಅದೆಲ್ಲದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಗೃಹಲಕ್ಷ್ಮಿಯವರು ವಿಡಿಯೋನ ನೋಡ್ತಾ ಇದ್ದರೆ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಹೇಗೆ ಪೆಂಡಿಂಗ್ ಉಳಿತು, ಚಳಿಗಾಲದ ಅಧಿವೇಶನದಲ್ಲಿ ಏನಾಯಿತು, ಇದನ್ನು ನಾವು ಮುಖ್ಯವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. ಸೊ ಚಳಿಗಾಲದ ಅಧಿವೇಶನದಲ್ಲಿ BJP ನಾಯಕರು ಈ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸಂಪೂರ್ಣ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಬಂದಿದ್ರು ಅನಿಸುತ್ತೆ. ದಿಟ್ಟು ಮಾಹಿತಿಯನ್ನು ಕೊಡ್ತಾರೆ. BJP ನಾಯಕರು ಏನು ಹೇಳ್ತಾರಂದರೆ, ಈಗ ಚಳಿಗಾಲದ ಅಧಿವೇಶನ ನಡೆಯೋದು ಇಂತಹ ಒಂದು ಯೋಜನೆಗಳನ್ನು ಸರಿಯಾಗಿ ಕೊಡ್ತಾರೋ ಇಲ್ವೋ, ಅದೇ ರೀತಿಯಾಗಿ ನುಡಿದಂತೆ ನಡ್ಕೊಳ್ತಾರೋ ಇಲ್ವೋ, ಇನ್ನು ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದರಿಂದ ಜನರಿಗೆ ಒಳ್ಳೆಯದಾಗತ್ತಾ ಅಥವಾ ದುರುಪಯೋಗ ಆಗತ್ತಾ, ಅನಾನುಕೂಲ ಆಗತ್ತಾ, ಅನುಕೂಲ ಆಗತ್ತಾ, ಇದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಅದರಲ್ಲಿ ಉತ್ತರ ಕರ್ನಾಟಕ ಸೈಡು ಏನು ಅಭಿವೃದ್ಧಿ ಕಾರ್ಯಗಳಾಗಿರ್ತಾವೋ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈ ರೀತಿಯಾಗಿ ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇರುತ್ತೆ. ಸೊ ಆ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ BJP ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡುವಾಗ ಪ್ರಶ್ನೆಯನ್ನು ಮಾಡ್ತಾರೆ. ಇಷ್ಟು ಕಂತುಗಳನ್ನು ಪೆಂಡಿಂಗ್ ಉಳಿಸ್ತಾ ಇದ್ದೀರಿ, ಹೌದಲ್ವಾ? ಯಾಕೆ ಇಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ? ಅದರಲ್ಲಿ 2 ಕಂತುಗಳನ್ನು ನೀವು ಯಾಮಾರಿಸಿಬಿಟ್ಟಿದ್ದೀರಿ, ಅದು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ. ಆ ಕಂತನ್ನು ಯಾಕೆ ನೀವು ಕೊಡಲಿಲ್ಲ? ಈ ಮಹಿಳೆಯರಿಗೆ ನೀವು ಮೋಸ ಮಾಡಿದ್ರೆ 5,000 ಕೋಟಿ ಹಣವನ್ನು ನೀವು ನುಂಗಾಕಿದ್ರ ಅಥವಾ ನಿಮ್ಮ ಪಕ್ಷ ನುಂಗಾಕ್ತಾ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ? ಯಾಕೆ ಈ ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ರಿ? ಇದೆಲ್ಲದರ ಬಗ್ಗೆ ಚರ್ಚೆ ಆಗತ್ತೆ. ಕ್ವಶನನ್ನು ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊಟ್ಟ ಮೊದಲಿಗೆ ನಾನು ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ್ದೀನಿ, ಉಳಿದಂಥದ್ದು 2 ಕಂತುಗಳು ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ BJP ನಾಯಕರು ಒಪ್ಕೊಳ್ಳಲ್ಲ, ಯಾಕಂದರೆ ಪೆಂಡಿಂಗ್ ಉಳಿದಿರೋದು ನಿಜ ಆಗಿರುತ್ತೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೂ ಕೂಡ ಅದು ಇರೋದಿಲ್ಲ. ಹೀಗಾಗಿ ನಾನು ಕೊಟ್ಟಿದ್ದೀನಿ ಅಂತಕ್ಕಂಥದ್ದನ್ನೇ ಹೇಳ್ತಾರೆ. ಜೊತೆಗೆ ನಿಮ್ಮ ಒಂದು ಮಹಾರಾಷ್ಟ್ರದಲ್ಲಿ ನಿಮ್ಮ ಪಕ್ಷ ಈಗ ಆಡಳಿತದಲ್ಲಿದೆ, ಲಾಡ್ಲಿ ಬೆಹನ್ ಅಂತ ಹೇಳ್ಬಿಟ್ಟು ಯೋಜನೆಯನ್ನು ತಂದಿದ್ದೀರಿ. ಅದರಿಂದ ನೀವು ಏನು ಮಹಿಳೆಯರಿಗೆ ದುಡ್ಡನ್ನು ಕೊಡ್ತಾ ಇಲ್ಲ ಅದರ ಬಗ್ಗೆ ನೀವು ವಿಚಾರಣೆ ಮಾಡಿದ್ದೀರಾ ಅಂತ ಹೇಳ್ತಾರೆ. ಆದರೆ ನಮಗಿಲ್ಲಿ ತಿಳಿದು ಬರೋದೇನೆಂದರೆ, ಸಾಕಷ್ಟು ಜನರು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದ್ವು, ಬೇರೆ ರಾಜ್ಯದ ಬಗ್ಗೆ, ಬೇರೆ ಯೋಜನೆಗಳ ಬಗ್ಗೆ ನಾವು ವಿಚಾರ ಮಾಡಿ ಥಿಂಕ್ ಮಾಡಿ ಉಪಯೋಗವಿಲ್ಲ. ನಮ್ಮ ರಾಜ್ಯದಲ್ಲಿ ಏನು ಬೆನಿಫಿಟ್ ಸಿಗ್ತಾ ಇದೆ ಅದು ಸರಿಯಾಗಿ ಸಿಗ್ತಾ ಇದೆಯೋ ಇಲ್ವೋ, ಯಾವ ಯೋಜನೆಗಳು ಇದ್ದಾವೋ ಅದು ಮಹಿಳೆಯರಿಗೆ ತಲುಪ್ತಾ ಇದೆಯೋ ಇಲ್ವೋ, ಏನು ಅಭಿವೃದ್ಧಿ ಕಾರ್ಯಗಳಾಗ್ತಾ ಇದ್ದಾವೋ ಅದರ ಬಗ್ಗೆ ನಾವು ವಿಚಾರಣೆ ಮಾಡಲಿಕ್ಕೆ ಈ ಚಳಿಗಾಲದ ಅಧಿವೇಶನ ನಡೆಸ್ತಾ ಇರುವಂಥದ್ದು. ಬೇರೆ ರಾಜ್ಯಗಳ ಬಗ್ಗೆ ನಾವು ಥಿಂಕ್ ಮಾಡಿ ಅಥವಾ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಏನು ನಾವು ಅಭಿವೃದ್ಧಿ ಇಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನು ಪ್ರಶ್ನೆ ಮಾಡಿದೆವೋ ಅದರ ಬಗ್ಗೆ ಉತ್ತರ ಕೊಡಿ ಅಂತಲೂ ಕೂಡ ಸಾಕಷ್ಟು BJP ನಾಯಕರು ಮಾತಾಡ್ತಾರೆ. ಹೀಗಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದರ ಬಗ್ಗೆ ವಿಚಾರಣೆ ಮಾಡಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಹತ್ರ ಕೇಳಿಕೊಂಡು ಅದರ ಬಗ್ಗೆ ತನಿಖೆ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿರೋದ್ರ ಬಗ್ಗೆ ಮಾಹಿತಿ ಅವರಿಗೆ ಸಿಗತ್ತೆ. ತದನಂತರ ಏನು ಮಾಡ್ತಾರೆ, ಚಳಿಗಾಲದ ಅಧಿವೇಶನದಲ್ಲಿನೇ ಮತ್ತೊಂದು ಸಾರಿ ಒಪ್ಕೊಳ್ತಾರೆ, ಹೌದು ಈ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ನಿಜ, ಸೊ ನನ್ನ ಗಮನದಲ್ಲಿ ಇರಲಿಲ್ಲ. ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಕೇಳಿದ ತಕ್ಷಣ ಇದರ ಬಗ್ಗೆ ಎಲ್ಲವೂ ಗೊತ್ತಾಯಿತು. 2 ಕಂತುಗಳು ಏನು ಪೆಂಡಿಂಗ್ ಉಳಿದಿದ್ದಾವೋ ಸೊ ದಯಮಾಡಿ ಇವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತಕ್ಕಂತಹ ಭರವಸೆಯನ್ನು ಕೊಡ್ತಾರೆ. ಇದರ ಜೊತೆಗೆ ಸ್ನೇಹಿತರೆ, 24 ಸೆಪ್ಟೆಂಬರ್ ತಿಂಗಳ ಹಣ, 25 ಅಕ್ಟೋಬರ್ ತಿಂಗಳ ಹಣ, 26 ನವೆಂಬರ್ ತಿಂಗಳ ಹಣ, 27 ಡಿಸೆಂಬರ್ ತಿಂಗಳ ಹಣ, ಈ 4 ಕಂತುಗಳ ಆ 2 ಕಂತುಗಳು ಟೋಟಲ್ 6 ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ.
ಈ 6 ಕಂತುಗಳಲ್ಲಿ ಸದ್ಯಕ್ಕೆ ನಿಮಗೆ 2 ಕಂತುಗಳು ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು. 24 ಮತ್ತು 25ನೇ ಕಂತಿನ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ದುಡ್ಡು ರಿಲೀಸ್ ಆಗಿದೆ. ಸೊ ಇನ್ನೊಂದು ವಿಷಯ ನಾನು ಹೇಳೋದು ಮರ್ತಿದ್ದೀನಿ, ಅದು ಹಣಕಾಸು ಇಲಾಖೆಗೂ ಕೂಡ ಆರೋಪವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೊರಿಸ್ತಾರೆ. ಯಾಕಂದರೆ ಹಣಕಾಸು ಇಲಾಖೆಗೆ ಪ್ರತಿ ತಿಂಗಳು ಕೂಡ ನಾನು ನೋಟಿಸನ್ನು ಕಳಿಸ್ತಾ ಇದ್ದೀನಿ, ಅವರು ಸರಿಯಾಗಿ ದುಡ್ಡನ್ನು ಕಳಿಸ್ತಾ ಇಲ್ಲ, ಹೀಗಾಗಿ ಪೆಂಡಿಂಗ್ ಉಳಿದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹಣಕಾಸು ಇಲಾಖೆ ದುಡ್ಡನ್ನು ಸರಿಯಾಗಿ ಕಳಿಸ್ತಾ ಇರಲಿಲ್ಲ ಅಂದರೆ CM ಅವರು ಆರ್ಡರ್ ಕೊಡಬೇಕು. ಒಂದು CM ಅವರು ಆರ್ಡರ್ ಕೊಟ್ಟರು ಕೊಡ್ತಾ ಇಲ್ಲ ಅಂದರೆ ಹಣಕಾಸು ಇಲಾಖೆಯ ಬಳಿ ದುಡ್ಡು ಇಲ್ಲ ಅಂತ ಅರ್ಥ. ಯಾಕಂದರೆ ದುಡ್ಡಿದ್ರೇ ಹಣಕಾಸು ಇಲಾಖೆ ದುಡ್ಡನ್ನು ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ, ಎಲ್ಲಿಂದ ಕೊಡಬೇಕು? ಯಾಕಂದರೆ ಗ್ಯಾರಂಟಿ ಯೋಜನೆಗಳಲ್ಲಿ ಸಾಕಷ್ಟು ಖರ್ಚು ವೆಚ್ಚ ಆಗುತ್ತೆ, ಸಾಲಗಳನ್ನು ಮಾಡ್ಕೊಂಡಿದೆ ಸರ್ಕಾರ. ಹೈಯೆಸ್ಟ್ ಈಗ ಯಾರಾದರೂ CM ಸಾಲ ಮಾಡಿದರೆ ನಮ್ಮ ರಾಜ್ಯದಲ್ಲಿ ಅದು ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯನವರೀಗ ಹೆಸರು ಬರುತ್ತೆ. ಇನ್ನು ಬೇರೆ ಈಗ ಯೋಜನೆಗಳಲ್ಲಿ ಕೂಡ ಈ ಒಂದು ಹೂಡಿಕೆ ಮಾಡಲೇಬೇಕು, ಮೀಸಲಿಡಲೇಬೇಕು. ಯಾಕಂದರೆ ಶಕ್ತಿ ಯೋಜನೆಯಲ್ಲಿ ಕೂಡ ಸರ್ಕಾರಕ್ಕೆ ಇನ್ಕಮ್ ಹೋಗುವಂತಹ ಒಂದು ಇಲಾಖೆ ಅದು, ಈ ಒಂದು ಸಾರಿಗೆ ಇಲಾಖೆ. ಪ್ರತಿನಿತ್ಯವೂ ಕೂಡ ಬಸ್ನಲ್ಲಿ ಅಡ್ಡಾಡ್ತಾರೆ ಪುರುಷರಾಗಿರಲಿ ಮಹಿಳೆಯರಾಗಿರಲಿ, ಅದರಿಂದ ಇನ್ಕಮ್ ಸರ್ಕಾರಕ್ಕೆ ಹೋಗ್ತಾ ಇತ್ತು, ಸರ್ಕಾರವನ್ನು ನಡೆಸಲಿಕ್ಕೆ ಆ ಕಡೆ ಒಂದು ಧನ ಸಹಾಯ ಆಗ್ತಾ ಇತ್ತು. ಆದರೆ ಇಲ್ಲಿ ಅದರಿಂದ ಇನ್ಕಮ್ ಹೋಗೋದರ ಬದಲಾಗಿ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ ಫ್ರೀಯಾಗಿ ಕೊಡೋದ್ರಿಂದ. ಹೀಗಾಗಿ ಸಾಲವನ್ನು ಮಾಡಿಕೊಂಡಿದೆ. ಜೊತೆಗೇ ಪುರುಷರಿಗೆ ಈಗ ಬೆಲೆಯನ್ನು ಏರಿಕೆ ಮಾಡ್ತು, ಪೆಟ್ರೋಲ್ನಲ್ಲಿ ಕೂಡ ಬೆಲೆ ಏರಿಕೆ ಮಾಡ್ತು, ಸಾಮಾನ್ಯ ವಸ್ತುಗಳ ಮೇಲೆ ಕೂಡ ಒಂದು ಬೆಲೆ ಏರಿಕೆ ಮಾಡಿದೆ. ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ, ದಿನನಿತ್ಯದ ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗಿದೆ, ವಿಧಾನಸೌಧಗಳಲ್ಲಿ ಕಾಗದ ಪತ್ರಗಳ ಬೆಲೆ ಏರಿಕೆ ಆಗಿದೆ. ಹೀಗೆ ಹಲವಾರು ಇದರ ಮೇಲೆ ಒಂದು ಬೆಲೆಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಸೊ ಇದು ಬೆಲೆ ಏರಿಕೆಯಿಂದಾಗಿ ನಾವೇ ಸರ್ಕಾರಕ್ಕೆ ಬೆಲೆ ಏರಿಕೆಯನ್ನು ಹೆಚ್ಚಾಗಿ ಕಟ್ಟಬೇಕು. ಇನ್ನು ಯೋಜನೆಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಅಂದರೆ ನಮ್ಮಿಂದ ನಮಗೆ ಕೊಡ್ತಾ ಇದ್ದಾರೆ ಅಂತ ಒಂದೇ ಮಾತಿನಲ್ಲಿ ನಾವು ತಿಳ್ಕೊಳ್ಬಹುದು. ಸೊ ಇದನ್ನು ಹೊರತುಪಡಿಸಿ ಬೇರೆದು ನಾವು ಅರ್ಥ ಮಾಡಿಕೊಂಡ್ರೆ ಏನು ಉಪಯೋಗವಿಲ್ಲ. ಸದ್ಯಕ್ಕೆ ನಿಮಗೆ ಯಾವ್ಯಾವ ಏರಿಕೆಗಳು ಆಗಿದಾವೋ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಸೊ ಇನ್ನು ಸ್ನೇಹಿತರೆ, ಇದರ ಬಗ್ಗೆ ನಾನು ಕ್ಲಾರಿಟಿ ಅನ್ನತ್ತ ಸಿಕ್ಕಿರ್ತೈತೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ 6 ಕಂತುಗಳು ಪೆಂಡಿಂಗ್ ಉಳಿದಿದ್ವು, ಅದರ ಬಗ್ಗೆ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ. ಸೊ ಇನ್ನು ಈ ಕಂತುಗಳು ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂದರೆ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಹಾಗೆ ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಹೀಗೆ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಸೊ ಯಾವ ಮಹಿಳೆಯರಿಗೆ ದುಡ್ಡು ಬಂದಿಲ್ಲ ವರಿ ಮಾಡ್ಕೊಳ್ಬೇಡಿ. ಇದೀಗ 10 ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಬಂದಿದೆ. ಇನ್ನು ಕೋಟಿಗಟ್ಟಲೆ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ, ಅವರ ಖಾತೆಗಳಿಗೂ ಕೂಡ ದುಡ್ಡು ಜಮಾ ಆಗಬೇಕು. ಹೀಗಾಗಿ ಒಂದು ಕಂತನ್ನು ಕ್ಲಿಯರ್ ಮಾಡಬೇಕಂದ್ರೆ 10 ರಿಂದ 12 ದಿನ ಆದರೂ ಬೇಕೇ ಬೇಕಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದ್ದಾರೆ. ಹೀಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ನಿಮ್ಮ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುತ್ತೆ. ಇನ್ನು ಇದರ ಹೊರತುಪಡಿಸಿ ಏನೇ ಕ್ವಶನ್ಸ್ ಇರಲಿ, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಅಷ್ಟೇ ಅಲ್ಲ, ಬೇರೆ ಶಕ್ತಿ ಯೋಜನೆ ಆಗಿರಲಿ ಅಥವಾ ಗ್ಯಾರಂಟಿ ಯೋಜನೆಗಳ ಸಲುವಾಗಿ ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಯೋಜನೆಗಳು ಕೇಂದ್ರದಾಗಿರಲಿ ಅಥವಾ ರಾಜ್ಯ ಸರ್ಕಾರದಾಗಿರಲಿ, ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟ್ ಯಾವುದೇ ಇರಲಿ, ಎಲ್ಲ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಂದರೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಅದು ಯಾವುದೇ ಯೋಜನೆ ಇರಲಿ ನಾನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಹೀಗಾಗಿ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ.